ಇವತ್ತಿನ ವಿಡಿಯೋದಲ್ಲಿ ಬಾದಾಮ್ ಪುರಿ ಹೆಂಗ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ತರ ಬಾದಾಮ್ ಪುರಿ ಮಾಡ್ಕೊಳ್ಳಿ, ಒಂದ್ ವಾರ ಆದ್ರೂ ಗರ್ಗರಿಯಾಗಿ ಹಂಗೆ ಇರುತ್ತೆ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಿಚನ್ ಸ್ಟೋರೀಸ್ ಬೈ ವಾಸುಕಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನ್ ಕೂಡ ಚೆನ್ನಾಗಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಒಂದ್ ಪಾತ್ರೆಗೆ 1 ಕಪ್ ಮೈದಾ, 1 ಚಿಟಿಕೆ ಉಪ್ಪು ಹಾಗೂ 1 ಸ್ಪೂನ್ ತುಪ್ಪನ ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ಪ್ರೋಸೆಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹಾಕಿರೋ ತುಪ್ಪ ಮೈದಾ ಹಿಟ್ಟಲ್ಲಿ ಕ್ಲೀನ್ ಆಗಿ ಮಿಕ್ಸ್ ಆಗ್ಬೇಕು. ಬಾದಾಮ್ ಪುರಿಗೆ ಬಾದಾಮಿ ಹಾಕಲ್ಲ, ಆದ್ರೂ ಬಾದಾಮ್ ಪುರಿ ಅಂತ ಯಾಕೆ ಕರೀತಾರೆ ಅಂತ ನಿಮಗ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದ್ರೆ ವಿಡಿಯೋ ಎಂಡ್ ವರ್ಗು ವೆಯ್ಟ್ ಮಾಡಿ ಯಾಕೆ ಬಾದಾಮ್ ಪುರಿ ಅಂತಾರೆ ಅಂತ ತಿಳಿಸ್ಕೊಡ್ತೀನಿ. 2-3 ನಿಮಿಷ ಕ್ಲೀನ್ ಆಗಿ ಕೈಗಲ್ಸ್ಕೊಳ್ಳಿ. ಫುಲ್ ಕೈಗಲ್ಸ್ಕೊಂಡಿದ್ದೆಲ್ಲ ಆದ್ಮೇಲೆ ಒಂದ್ಸಲ ಮುಷ್ಟಿ ಮಾಡಿ ನೋಡಿ. ಮುಷ್ಟಿ ಮಾಡಿ ನೋಡಿದಾಗ ಅದು ಪುಡಿ ಪುಡಿ ಆಗ್ಬಾರ್ದು, ಈ ತರ ಗಟ್ಟಿಯಾಗಿ ಇರ್ಬೇಕು. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಪೂರಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ. ಮೆಜರಿಂಗ್ ಕಪ್ ಅಳತೆಲಿ 1 ಕಪ್ ಮೈದಾ ಹಿಟ್ಟಿಗೆ 1/4 ಕಪ್ ನೀರ್ ಸಾಕಾಗುತ್ತೆ. ನಾನ್ ಹೇಳಿದ ಅಳತೆಲ್ ಮಾಡ್ಕೊಳ್ಳಿ, ಬಾದಾಮ್ ಪುರಿ ಫೇಲ್ ಆಗೋ ಚಾನ್ಸೇ ಇಲ್ಲ. ಕಿಚನ್ ಸ್ಟೋರೀಸ್ ಬೈ ವಾಸುಕಿ ಅಂತ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿ. ಕಲ್ಸಿದ್ದಾದ್ಮೇಲೆ 5-10 ನಿಮಿಷ ನೆನೆಯಕ್ ಬಿಡ್ಬೇಕು. ನೆಕ್ಸ್ಟ್ ಒಂದ್ ಬಾಣ್ಲೆಗೆ ಮೆಜರಿಂಗ್ ಕಪ್ ಅಲ್ಲಿ 1/4 ಕಪ್ ಸಕ್ಕರೆ ಹಾಗೂ ಅದೇ ಸೇಮ್ ಕಪ್ ಅಲ್ಲಿ 2 ಕಪ್ ನೀರ್ನ ಸೇರಿಸ್ಕೊಳ್ಳೋಣ. ನಮ್ಮ ಮನೇಲಿ ನಾವು ಸಿಹಿ ತಿನ್ನೋದ್ ಕಡಿಮೆ. ನಿಮ್ ಮನೇಲಿ ಏನಾದ್ರು ಸಿಹಿ ಸ್ವಲ್ಪ ಜಾಸ್ತಿ ತಿಂತೀರಾ ಅಂದ್ರೆ ಇನ್ನೊಂದ್ 2-3 ಸ್ಪೂನ್ ಸಕ್ಕರೆ ಸೇರಿಸ್ಕೊಳ್ಳಿ. ಇವಾಗ ಸಣ್ಣ ಉರಿನಲ್ಲೇ ಸಕ್ಕರೆನ ಕರಗಿಸ್ಕೊಳ್ಬೇಕು. ಇವಾಗ ಸಕ್ಕರೆ ಕರಗ್ತಾ ಬಂದಾಗ 1-2 ಏಲಕ್ಕಿನ ಸಿಪ್ಪೆ ಬಿಡಿಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಸೇರಿಸಿದ್ದಾದ್ಮೇಲೆ ಸ್ವಲ್ಪ ಕೇಸರಿ ದಳನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗ್ ಬೇಕಿದ್ರೆ ಫುಡ್ ಕಲರ್ನ ಕೂಡ ಆಡ್ ಮಾಡ್ಕೊಳ್ಳಿ. ಸಕ್ಕರೆ ಕರಗಿದ್ದಾದ್ಮೇಲೆ ಸ್ಟವ್ ಉರಿ ದೊಡ್ಡದ್ ಮಾಡ್ಕೊಂಡು 3 ನಿಮಿಷ ಕ್ಲೀನ್ ಆಗಿ ಸಕ್ಕರೆ ಪಾಕನ ಕುದಿಸ್ಕೊಳ್ಬೇಕು. ಬೇಕಿದ್ರೆ ಟೈಮರ್ ಕೂಡ ಆನ್ ಮಾಡಿ ಇಟ್ಕೊಂಡ್ಬಿಡಿ. 3 ನಿಮಿಷಕ್ಕಿಂತ ಜಾಸ್ತಿ ಕುದಿಸ್ಕೊಂಡ್ಬಿಟ್ರೆ ಪಾಕ ಗಟ್ಟಿ ಆಗತ್ತೆ. ಆಮೇಲೆ ಬಾದಾಮ್ ಪುರಿಗೆ ಸಕ್ಕರೆ ಪಾಕ ಇಳಿಯಲ್ಲ, ಮತ್ತೆ ಆ ಸಕ್ಕರೆ ಪಾಕ ವೇಸ್ಟ್ ಆಗೋಗುತ್ತೆ. ಸೊ ಬರೀ 3 ನಿಮಿಷ ಟೈಮರ್ ಆನ್ ಮಾಡ್ಕೊಳ್ಳಿ, ಇಲ್ಲ ಕರೆಕ್ಟ್ ಆಗಿ ಟೈಮ್ನ ನೋಡ್ಕೊಳ್ಳಿ. ಇವಾಗ 3 ನಿಮಿಷ ಆಗಿದೆ, ನಮ್ಮ ಪಾಕ ಕೂಡ ತಯಾರಾಗಿದೆ. ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಾ ಇದ್ರು, ಯಾವತ್ತು ಡೈರೆಕ್ಟ್ ಆಗಿ ಒಲೆ ಮೇಲೆ ಬಾಣ್ಲೆ ಇಟ್ಟು ಎಣ್ಣೆ ಹಾಕೊಳ್ಬೇಡ, ಆ ತರ ಎಣ್ಣೆ ಹಾಕೊಂಡ್ರೆ ಎಣ್ಣೆ ಕುಡಿಯುತ್ತೆ ಅಂತ. ಅವತ್ತಿಂದ ನಾನು ಏನೇ ಕರೆದ್ರು ಬಾಣ್ಲೆ ಕೆಳಗಡೆ ಇಟ್ಟು ಎಣ್ಣೆ ಹಾಕಿ ಆಮೇಲೆನೆ ಸ್ಟವ್ ಮೇಲೆ ಇಟ್ಕೊಳ್ತೀನಿ. ಹಿಟ್ಟನ್ನ 2 ಭಾಗ ಮಾಡಿಕೊಂಡು ಚೆನ್ನಾಗೆ ನಾದ್ಕೊಳ್ಳೋಣ. ನಾವಿವಾಗ 3 ಮಿನಿಟ್ಸ್ ನಾದ್ಕೊಂಡ್ರೆ ಸಾಕಾಗತ್ತೆ. ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಎಣ್ಣೆಲಿ ಡಿಪ್ ಮಾಡಿಕೊಂಡು ನಾವು ಪೂರಿ ಲಟ್ಟಿಸ್ಕೊಂಡಂಗೆ ಲಟ್ಟಿಸ್ಕೊಳ್ಳೋಣ. ನಾವಿವಾಗ ಯಾವುದೇ ಕಾರಣಕ್ಕೂ ಅದ್ದಿಟ್ಟನ್ನ ಹಾಕೊಂಡು ಪೂರಿನ ಲಟ್ಟಿಸ್ಕೊಳ್ಬೇಡಿ. ಏನಾದ್ರು ನೀವು ಅದ್ದಿಟ್ಟನ್ನ ಹಾಕೊಂಡು ಪೂರಿನ ಲಟ್ಟಿಸ್ಕೊಳ್ತೀರಾ ಅಂತಂದ್ರೆ ಪೂರಿ ಎಣ್ಣೆ ಕುಡಿಯುತ್ತೆ. ಇವಾಗ ಈ ತರ ದೊಡ್ಡದಾಗಿ ಪೂರಿ ತರ ಲಟ್ಟಿಸ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಹಾಫ್ ಮೂನ್ ಶೇಪಲ್ಲಿ 1 ಫೋಲ್ಡ್ ಮಾಡೋಣ. ಅದಾದ್ಮೇಲೆ ಟ್ರಯಾಂಗಲ್ ಶೇಪಲ್ಲಿ ಇನ್ನೊಂದು ಫೋಲ್ಡ್ನ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಇನ್ನೊಂದ್ಸಲ ತುಂಬಾ ಹಗುರವಾಗಿ ಲಟ್ಟಿಸ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಭಾರ ಬಿಡಬಾರ್ದು ಇದರ ಮೇಲೆ. ನೆಕ್ಸ್ಟ್ ಎಣ್ಣೆ ಕಾದಿದ್ಯಾ ಅಂತ ಚೆಕ್ ಮಾಡೋಣ. ಇವಾಗ ಎಣ್ಣೆ ಕಾದಿದೆ. ನಾವಿವಾಗ ಲಟ್ಟಿಸ್ಕೊಂಡಿರೋದನ್ನೆಲ್ಲ 1 by 1 ಎಣ್ಣೆ ಒಳಗಡೆ ಬಿಡೋಣ. ಫಸ್ಟ್ ಅಲ್ಲಿ ಒಂದು ಕ್ವಶನ್ ಕೇಳಿದೆ ಅಲ್ಲ, ಯಾಕೆ ಬಾದಾಮ್ ಪುರಿ ಅಂತ ಕರೀತಾರೆ ಅಂತ. ಬಾದಾಮಿನ ಕಟ್ ಮಾಡಿದ್ರೆ ಹೆಂಗೆ ಟ್ರಯಾಂಗಲ್ ಶೇಪ್ ಅಲ್ಲಿ ಕಾಣುತ್ತೋ ನಮ್ಮ ಬಾದಾಮ್ ಪುಡಿ ಕೂಡ ಅದೇ ಟ್ರಯಾಂಗಲ್ ಶೇಪ್ ಅಲ್ಲಿ ಕಾಣುತ್ತೆ ಅಲ್ವಾ, ಅದಕ್ಕೆ ಇದನ್ನ ಬಾದಾಮ್ ಪುರಿ ಅಂತ ಕರೀತಾರೆ. ಇವಾಗ ಪೂರಿನ ಹೆಂಗೆ ಕರ್ಕೊಳ್ತೀವಿ ಮೇಲೆ ಎಣ್ಣೆ ಹಾಕಿ, ಇದಕ್ಕೂ ಕೂಡ ಅದೇ ಥರ ಮೇಲೆ ಎಣ್ಣೆ ಹಾಕ್ಕೊಳ್ಬೇಕು. ಈಗ 1 by 1 ಉಲ್ಟಾ ತಿರುಗಿಸ್ಕೊಂಡು 2 ಕಡೆ ಕೂಡ ಹೊಂಬಣ್ಣ ಬರೋವರೆಗೂ ಕರ್ಕೊಳ್ಳೋಣ. ನಾವು ಬಾದಾಮ್ ಪುರಿ ಎಷ್ಟು ಚೆನ್ನಾಗಿ ಊದ್ಕೊಳ್ತಾ ಇದೆ ನೋಡಿ, ಈ ಥರ ಹೊಂಬಣ್ಣ ಬರೋವರೆಗೂ ಕರ್ಕೊಳ್ಬೇಕು. ಈ ಥರ ಹೊಂಬಣ್ಣ ಬಂದಮೇಲೆ ಪಕ್ಕದಲ್ಲಿ ಪಾಕನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಇವಾಗ ಡೈರೆಕ್ಟಾಗಿ ಕರ್ದಿರೋ ಬಾದಾಮ್ ಪುರಿನ ಪಾಕದೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ 2 ಸೈಡು ಪಾಕದಲ್ಲಿ ತಿರುಗಿಸ್ಕೊಳ್ಳೋಣ. 5-7 ನಿಮಿಷ ಬಿಟ್ರೆ ಸಾಕು, ಪಾಕ ಎಲ್ಲ ಇಳ್ದಿರುತ್ತೆ ಇದ್ರೊಳಗಡೆ. ಇವಾಗ 7 ನಿಮಿಷ ಆಗಿದೆ. ಇದನ್ನ ಒಂದು ತಟ್ಟೆನಲ್ಲಿ ಇಟ್ಕೊಂಡು ಮೇಲೆ ಕೊಬ್ಬರಿ ಪುಡಿ ಉದುರಿಸ್ತಾ ಇದ್ದೀನಿ. ದಿಸ್ ಇಸ್ ಟೋಟಲಿ ಆಪ್ಷನಲ್, ನಿಮಗೆ ಬೇಕಿದ್ರೆ ಉದುರಿಸ್ಕೊಳ್ಳಿ, ಇಲ್ಲ ಅಂದರೆ ಏನು ಬೇಡ. ನೋಡಿದ್ರಿ ಅಲ್ಲ ಎಷ್ಟು ಈಸಿಯಾಗಿ ಬಾದಾಮ್ ಪುರಿ ಆಗೋಯ್ತಂತ. ನೆಕ್ಸ್ಟ್ ಏನು ರೆಸಿಪಿ ಬೇಕಂತ ಕಮೆಂಟ್ ಮಾಡಿ. ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.